ನಾನು ಇದರ ಬಗ್ಗೆ ಸುಮ್ಮನೆ ಏನೂ ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ಎಲ್ಲ ತಿಳ್ಕೊಂಡು ಮಾತನಾಡಿಕೊಂಡು, ಏಕೆಂದರೆ ಇದು ತಾವು ಹೇಳಿದೆ ಗಂಭೀರವಾದ ವಿಷಯ. ಮತ್ತು ನಕ್ಸಲ್ ವಾದಿಗಳು ಏನಿದ್ದಾರೆ ಅವರ ಕೆಲವು ಕಡೆ ಕ್ಷಮಾದಾನ ಮಾಡಿ ಅವರಿಗೆ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನಗಳು ಕೂಡ ಮಾಡಿದೆ ಸರ್ಕಾರಗಳು, ಮತ್ತು ಅನೇಕ ಜನ ವಾಪಸ್ಸು ಬಂದಿದ್ದಾರೆ. ಈಗ ಮೊನ್ನೆ ಜಯಪ್ರಕಾಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅವರು ಕೂಡ ಹಿಂದೆ ನಕ್ಸಲರಾಗಿ ವಾಪಸ್ ಬಂದಿದ್ದಾರೆ. ಅಂಥವ್ರನ್ನ ನಾವು ಎಲ್ಲಿ ಹೇಗೆ ನಿಭಾಯಿಸಬೇಕು ನಮ್ಮ ಗೃಹ ಇಲಾಖೆ ಇದೆ, ಅವರೆಲ್ಲ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು, ನಮ್ಮ ಇಲ್ಲಿಯ ಜಿಲ್ಲಾಡಳಿತದಲ್ಲಿ ಏನು ಮಾಡೋದಕ್ಕೆ ಖಂಡಿತ ಅದರ ಬಗ್ಗೆ ಗಮನ ಕೊಡ್ತೀವಿ. ಆದರೆ ಅವರ ಅಲ್ಲಿಂದ ಹೊರಗೆ ತರುವಂಥದ್ದು ಮಾಡಬೇಕು. ಯಾರು ನಕ್ಸಲ್ ಯಾವುದಾದ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಆ ಒಂದು ಇದಕ್ಕೆ ಹೊಟ್ಟೋಗಿರ್ತಾರೆ, ಅವರನ್ನು ನಮ್ಮ ಮುಖ್ಯವಾಹಿನಿಗೆ ತರಬೇಕು. ಮತ್ತು ಯಾರು ತೀವ್ರತೆಯಿಂದ ಇನ್ನೂ ನಡ್ಕೊಳ್ತಾ ಇದ್ದಾರೆ, ಅದು ಕಾನೂನು ಪ್ರಕಾರ ಕ್ರಮ ಆಗಬೇಕು. ಈಗ ಮೊನ್ನೆ ಒಬ್ಬರನ್ನ ಅವರು ಎನ್ಕೌಂಟರ್ ಆಗಿದೆ. ಸೊ ಅದು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಈ ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಆ ಥರ ಒಂದು ಕ್ರೂರವಾದಂಥ ಒಂದು ಅಂತ್ಯ ಆಯಿತು ಅವರಿಗೆ. ನಾವು ಯಾರನ್ನು ಕೂಡ ಕೊಂದಾಕಬೇಕು ಅಂತ ಏನಲ್ಲ, ಆದರೆ ಆ ಥರ ಒಂದು ತೀವ್ರತೆಗೆ ಹೋದಾಗ ಆಗಿರ್ಬೋದು. ಆದರೆ ಖಂಡಿತವಾಗಿಯೂ ನಾವು ಅವರ ಮನಸ್ಸು ಎಲ್ಲಿ ಇದು ಸಾಮಾಜಿಕ ಪಿಡುಗು, ಇದು ಸಾಮಾಜಿಕ ವ್ಯವಸ್ಥೆಯಲ್ಲಾಗಿರುವಂಥ ಒಂದು ಸಮಸ್ಯೆ, ಅದನ್ನು ನಾವು ಹೇಗೆ ಬಗೆಹರಿಸ್ಕೊಡ್ತಕ್ಕಂಥ ಜವಾಬ್ದಾರಿతో ನಡ್ಕೋಬೇಕು. ಅದನ್ನೆಲ್ಲ ನಾನು ಎಲ್ಲ ಅದೇ ಹೇಳಿದ್ನಲ್ಲ, ಗೃಹ ಇಲಾಖೆ ಮತ್ತು ಅವರೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾದರೂ ನಮ್ಮ ಕಡೆಯಿಂದ ಜಿಲ್ಲಾಡಳಿತದಿಂದ ಏನಾದರೂ ವಿಷಯಗಳಿದ್ರೆ ನಾವು ಖಂಡಿತ ಅದನ್ನು ಮಾತಾಡ್ತೀವಿ. ಎಲ್ಲ ಪರಿಷ್ಕರಣೆ, ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ. ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು, ಸಣ್ಣ ಪುಟ್ಟ ಅದು ಆಸ್ಪತ್ರೆ ಸಮಿತಿ ಅವರಿಗೆ ಏನು 10 ರೂಪಾಯಿದನ್ನ 15 ರೂಪಾಯಿ 20 ರೂಪಾಯಿ ಮಾಡಿರ್ತಾರೆ, 50 ರೂಪಾಯಿ ಇರೋದನ್ನು 75 ರೂಪಾಯಿ 80 ರೂಪಾಯಿ ಮಾಡಿರ್ತಾರೆ. ಇದು ARS ಸಮಿತಿ ಏನಿರ್ತದೆ, ARS ಸಮಿತಿಯ ತಾಲೂಕು ಆಸ್ಪತ್ರೆ ಅಧ್ಯಕ್ಷರು MLAಗಳೇ, ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ. ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ. ಆ ದುಡ್ಡು ಸರ್ಕಾರ ಕಡೆ ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ. ಈ ಸುಮ್ಮನೆ ಇವ್ರದ್ದೇನಾಗೋಗಿದೆ, ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಏನಾದರೂ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು. ಇದು ಒಳ್ಳೆಯದೇ, ಆಸ್ಪತ್ರೆಗೆ ಚೆನ್ನಾಗಾಗಬೇಕು ಸ್ವಲ್ಪ, ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ. ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದ್ದಾರೆ. ಈಗ ಇದು ಮಾಡಲಿಕ್ಕೆ ಯಾರು ಪ್ರತಿಭಟನೆ ಯಾವ ರೀತಿ ಮಾಡ್ತಾರೆ, ಮತ್ತು ಅದೇ ಮುಂದೆ ಈಗಾಗಲೇ ಇಶ್ಯೂ ರೇಸ್ ಮಾಡಿದ್ದಾರೆ, CM ರೇಸ್ ಮಾಡಿದ್ದಾರೆ, ಎಲ್ಲರೂ ಸರ್ಕಾರ ರೇಸ್ ಮಾಡಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೂ ಕೂಡ ಪತ್ರ ಬರೀತಾರೆ, ಹೋಗಿ ಮೀಟ್ ಮಾಡ್ತೀವಿ. ನಮ್ಮ ಕೇಂದ್ರ ಸಚಿವರು, ವಿತ್ತ ಸಚಿವರಿದ್ದಾರೆ, ನಮ್ಮ ಸಚಿವರುಗಳೆಲ್ಲ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಅವರೆಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಇಂಥ ವಿಚಾರಗಳಲ್ಲಿ. ಸುಮ್ಮನೆ ಯಾವುದೋ ಸಣ್ಣ ವಿಚಾರ ತಗೊಂಡು ಯಾವುದೋ ಆಸ್ಪತ್ರೆಯಲ್ಲಿರುವಂಥ ಚಾರ್ಜಸನ್ನು ಹೆಚ್ಚು ಮಾಡಿದ್ದೀವಿ, ಅದಕ್ಕೆ ದೊಡ್ಡದು ಒಂದು ಇದು ಮಾಡೋದು, ಈ ಥರದ್ದೆಲ್ಲ ಇಟ್ಕೊಂಡು ಯಾವುದು ಮುಖ್ಯ ಇದೆ ರಾಜ್ಯಕ್ಕೆ? GSTಯಲ್ಲಿ ಆಗ್ತಾಯಿರೋಂಥ ಅನ್ಯಾಯ, 1000, 10,000, 20,000, 30,000 ಕೋಟಿ ಅಷ್ಟು ಅನ್ಯಾಯ. ನಬಾರ್ಡಲ್ಲಿ ಈಗ ಸುಮಾರು 2,500 ಕೋಟಿ ಕಡಿತ ಆಗಿದೆ. ಇದೆಲ್ಲ ಭಾಳ ಪ್ರಮುಖವಾದ ವಿಷಯಗಳು. ಇದ್ರ ಬಗ್ಗೆನೇ ಗಮನ ಕೊಡ್ದೇ ಯಾವುದೋ ತೊಗೊಂಡವ್ರು ಇದ್ರ ಬಗ್ಗೆ ಮಾತಾಡಲಿ. ಪ್ರಹ್ಲಾದ್ ಜೋಶಿ ಇಷ್ಟೊಂದೆಲ್ಲ ಅವರು ಎಲ್ಲ ಕಡೆ ಮಾತನಾಡ್ತಾರಲ್ಲ, ಇದ್ರ ಬಗ್ಗೆ ಮಾತಾಡಲಿ ಅವರು. ನಾನು ಅಟ್ಲೀಸ್ಟ್ ಎಷ್ಟಾದರೂ ಹೇಳಲಿ, ಹೌದು ಇದು ನಮ್ಗೆ ಗೊತ್ತಾಗಿದೆ, ನಾನು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ, ನಾನು ಕೇಂದ್ರ ಸಚಿವರ ಹತ್ರ ಮಾತಾಡ್ತೀನಿ, ಸರಿಪಡಿಸೋಕ್ಕೆ ಪ್ರಯತ್ನ ಅಷ್ಟು ಹೇಳೋದಕ್ಕೂ ಬಾಯಿಲ್ಲ ಅಂತ ಹೇಳಿದ್ರೆ ಕೇಂದ್ರದ BJP ಸಚಿವರುಗಳಿಗೆ ಮತ್ತು ನಮ್ಮ ರಾಜ್ಯದ BJP ಮುಖಂಡರುಗಳಿಗೆ ನಾವು ಏನಂತ ಹೇಳಬೇಕು? ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ ಅವರು.